ಕಂಚಿಕಿ ಸಮಾಚಾರವೇನು? ಬಹಳ ಸಂತೋಷ ಪಾರ್ಥ. ಆ ರಾಜರನ್ನು ಯಥಾರೀತಿ ಸತ್ಕರಿಸಿ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಅಪ್ಪಣೆ. ಮುರವೈರಿ, ನಿನ್ನ ಅನುಗ್ರಹದಿಂದ ಯಾಗದ ಪ್ರಥಮ ಭಾಗವು ಯಶಸ್ವಿಯಾಯಿತು. ಧರ್ಮಜ, ಧರ್ಮವು ನಿನ್ನನ್ನು ರಕ್ಷಿಸಿತು. ಧರ್ಮವನ್ನು ನೀನು ರಕ್ಷಿಸಿದರೆ ಧರ್ಮವು ನಿನ್ನನ್ನು ರಕ್ಷಿಸುತ್ತದೆ. ಅದೋ ನೋಡು, ಯೌವನಾಶ್ವನು ತನ್ನ ಕುದುರೆಯೊಂದಿಗೆ ಇತ್ತಲೇ ಬರುತ್ತಿರುವನು. ಪರಮಾತ್ಮ ನಮಸ್ಕರಿಸುವೆನು. ರಾಜೇಂದ್ರ, ಮೇಲೇಳು, ನಿನ್ನ ಭಕ್ತಿ ವರ್ಧಿಸಲಿ. ಪರಮಾತ್ಮ ಮಾಧವ, ಮಧುಸೂದನ, ನಿನ್ನ ದರ್ಶನದಿಂದ ನನ್ನ ಜನ್ಮವು ಪಾವನವಾಯಿತು. ಜನ್ಮ ಜನ್ಮದಲ್ಲಿಯೂ ನಿನ್ನ ನಾಮಸ್ಮರಣವು ನೆಲೆಸಿರುವಂತೆ ನನ್ನನ್ನು ಅನುಗ್ರಹಿಸು ಪರಮಾತ್ಮ. ರಾಜೇಂದ್ರ, ಪರಮಾತ್ಮ ಸತ್ಯವ್ರತನಾಗಿ ಧರ್ಮ ಮಾರ್ಗದಲ್ಲಿ ಮನಸ್ಸಿನಿಡು, ಆಗ ನಿನ್ನ ಇಷ್ಟಾರ್ಥವು ಸಿದ್ಧಿಸುತ್ತದೆ. ಚಕ್ರೇಶ್ವರ, ಪರಮಾತ್ಮ, ಧರ್ಮತನಯನು ನಿನಗೆ ಸುಸ್ವಾಗತ ಬಯಸುತ್ತಿದ್ದಾನೆ. ಪ್ರೇಮ ಬುದ್ಧಿಯಿಂದ ನೀನು ನಮ್ಮ ಕಾರ್ಯದಲ್ಲಿ ಸಹಾಯಕನಾಗಿರುವುದನ್ನು ಕಂಡು ನನಗೆ ಮಹದಾನಂದವಾಯಿತು. ಯಾಗ ಮುಕ್ತಾಯವಾಗುವವರೆಗೂ ಇದೇ ರೀತಿ ಸಹಾಯಕನಾಗಿ ನಮ್ಮ ಕಾರ್ಯವು ಯಶಸ್ವಿಯಾಗುವಂತೆ ಅನುಗ್ರಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದೇವದೇವೇಶನಾದ ಮುಕುಂದನೇ, ನಿಮ್ಮನ್ನು ತನ್ನ ಹೃದಯ ಗಮನದಲ್ಲಿಟ್ಟುಕೊಂಡು ರಕ್ಷಿಸುತ್ತಿರುವಾಗ ನನ್ನಂತಹ ಪಾಮರ ನಕ್ಷತ್ರ ಅಗತ್ಯ ನಿನಗೆ. ವೇದಗಳಿಗೂ ಅಗೋಚರನಾಗಿ ಪರಮಾತ್ಮನು ಸದಾ ನಿನ್ನ ಮಂದಿರದಲ್ಲಿ ನೆಲೆಸಿರುವಾಗ ನನ್ನಂತಹ ಕಷ್ಟ ಕಾರ್ಪಣ್ಯಗಳ ಸುಳುವು ಸಹ ನಿನಗೆ ಗೋಚರವಾಗಲವಲ್ಲ. ಇಂತಹ ಪುಣ್ಯ ಪಡೆದ ಪಾಂಡವರೇ ಧನ್ಯರು. ನಿಮ್ಮ ಕಾರ್ಯಕ್ಕೆ ಅಮಂಗಳ ಉಂಟಾಗದಿರಲಿ. ರಾಜನ್, ಧರ್ಮನಂದನ, ನಿನ್ನ ಅಮೃತವಾಣಿಯು ಫಲಿಸಲಿ. ಕೇಶವ, ನಿನ್ನ ಮಾತು ನನಗೆ ಶಿರೋಮಾನ್ಯ. ಪ್ರಮಾದ ಪ್ರಮಾದ! ಯಜ್ಞಾಶ್ವವು ಮಿಂಚಿನಂತೆ ಮಾಯವಾಯಿತಲ್ಲ. ದೇವದೇವ, ನನ್ನ ಪೂಜಾ ವಿಧಾನದಲ್ಲಿ ಲೋಪವು ಸಂಭವಿಸಿ ದೋಷ ಪ್ರಾಪ್ತವಾಯಿತೆ. ವ್ರತಭ್ರಷ್ಟನಾದೆನಲ್ಲ. ಭಕ್ತವತ್ಸಲ, ನೀನಿದ್ದು ಈ ಅನಾಹುತವೇ? Yeah.
ವಾಸುದೇವ, ಸರ್ವಾಂತರಯಾಮಿಯೇ, ನಿನ್ನ ದೃಷ್ಟಿಚಲನೆಯಿಂದ ಜಗತ್ತೆಲ್ಲ ಬೆಳಗುವುದು. ಈ ದೃಷ್ಟಿಚಲನೆಯಿಂದ ಈ ಕುದುರೆಯ ದಾಳಗಳು ನಿಮ್ಮ ಮಾತುಗಳನ್ನು ಕೇಳುತ್ತಿಲ್ಲವೆಂದರೆ ಏನು ಅರ್ಥ? ಈ ದ್ರೌಪದಿಯ ಪಾಂಡವರನ್ನು ಕೈಬಿಟ್ಟೆಯ ದೇವ, ನಮ್ಮ ಮೇಲೆ ಕೃಪೆ ಮಾಡಿ ಕರುಣೆ ತೋರು ದೇವ. ತರುವ ಅಗ್ನರನ್ನು ಭಸ್ಮಗೊಳಿಸಿ ತರುವ ಅಗ್ನರನ್ನು ಭಸ್ಮಗೊಳಿಸಿ ಯಜ್ಞ ದರ್ಶನ ತರುವೆ ಬೇಗನೆ ಯಜ್ಞ ದರ್ಶನ ತರುವೆ ಬೇಗ ಧ್ವಂಸ ಮಾಡುವೆ ವಂಶದೋಗಿಗಳ ನಿಸ್ಸಂಜಯ ದಿನ ಧ್ವಂಸ ಮಾಡುವೆ ಧ್ವಂಸ ಮಾಡುವೆ ವಂಶದೋಗಿಗಳ ಕುದುರೆಯ ಸ್ಥಳವನ್ನು ತೋರಿಸು, ಅದನ್ನು ನಾನು ಜಯಿಸಿ ಸರ್ವ ಕಾರ್ಯವು ನನ್ನದು. ಒಂದು ವೇಳೆ ನಾನು ಹಾಗೆ ತರದಿದ್ದರೆ ನನಗೆ ನರಕ ಪ್ರಾಪ್ತಿಯಾಗಲಿ. ಇದು ನನ್ನ ಪ್ರತಿಜ್ಞೆ. ಸಂತಸ ಸಂತಸವ ತಾಳು. ದ್ರೌಪದಿ ಕುಮಾರ ಗೌರವವನ್ನು ನೋಡು. ಪರಮಾತ್ಮ, ಆ ಕಳ್ಳನಿರುವ ದಿಕ್ಕನ್ನು ತೋರಿಸು. ನಾಳೆ ಎಳಗಾಗಿ ಆತನ ರುಂಡವು ನಿನ್ನ ಪಾದದ ಮೇಲೆ ಬೀಳುವುದನ್ನು ನೀನೇ ನೋಡುವೆ. ಸರ್ವಾಂತರಯಾಮಿ, ದ್ರೌಪದಿಯ ಕಣ್ಣೀರಿಗೆ ಬೆಲೆ ಇಲ್ಲದಂತಾಯಿತು. ನನ್ನನ್ನು ಕೈಬಿಟ್ಟೆಯ ಪ್ರಭು. ಈ ಪಾಂಡವರ ಮೇಲೆ ಇಷ್ಟೊಂದು ಕೋಪ ಬೇಕು. ನಮ್ಮನ್ನು ಚಂದ್ರವಂಶವನ್ನು ದೋಷವಂಶವನ್ನಾಗಿ ಮಾಡಬೇಡ ವಾಸುದೇವ. ನಮ್ಮನ್ನು ಕೈ ಹಿಡಿದು ಕಾಪಾಡ ಸ್ವಾಮಿ. ಬಿಡು ಚಿಂತೆಯ ಸೋದರಿ, ಬಿಡು ಚಿಂತೆಯ ಸೋದರಿ, ಮನದಿ ಈ ರೀತಿ ಗುಗುಡವಿದೆಯೇ, ಬಿಡು ಚಿಂತೆಯ ಸೋದರಿ. ಸೋದರಿ, ಚಿಂತೆಯೇತಗೆ ಮತಿ ಬಂದ ನಿನಗೆ ತಂಗಿ, ಚಿಂತೆಯೇತಗೆ ಮತಿ ಬಂದ ನಿನಗೆ, ಚಿಂತೆಯೇತಗೆ ಸೋದರಿ, 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 ಚಿಂತೆಯೇತಗೆ ಮತಿ ಬಂದ ನಿನಗೆ, ಚಿಂತೆಯೇತಗೆ ಮತಿ ಬಂದ ನಿನಗೆ, ಅಂತರಂಗದಿ ಮರುಗಾದಿರಮ್ಮ, ಅಂತರಂಗದಿ ಮರುಗಾದಿರಮ್ಮ, ಬಿಡು ಚಿಂತೆಯ ಸೋದರಿ, ಮನದಿ ಈ ರೀತಿ
ಪಾಂಡುಪುತ್ರರಿರ ಕಳವಳಗೊಡದಿರಿ. ತನ್ನ ಅಣ್ಣನಾದ ಸಾಲ್ವನನ್ನು ಕೊಂದನೆಂಬ ನನ್ನ ಮೇಲಿನ ಛಲದಿಂದ ಅನುಸಾಲ್ವನೆಂಬ ರಕ್ಕಸನು ನನ್ನನ್ನು ನಂಬಿರುವ ನಿಮ್ಮ ಕುದುರೆಯನ್ನು ಅಪಹರಿಸಿ ಈ ರೀತಿ ಛಲವನ್ನು ಸಾಧಿಸಿಕೊಂಡಿರುವನು. ಅವನ ಗರ್ವ ಖಂಡನೆ ಕಾಲ ಬಹುದೂರವಿಲ್ಲ. ಅವನು ಹಸ್ತಿನಾವತಿಯ ದಕ್ಷಿಣ ದಿಕ್ಕಿನಲ್ಲಿರುವ ಕಾಡಿನಲ್ಲಿ ವಾಸವಾಗಿದ್ದಾನೆ. ಧರ್ಮಜ, ಮಾಧವ, ನನಗೆ ಅನುಗ್ರಹವನ್ನು ಕೊಡಿ. ಆ ಕಳ್ಳನನ್ನು ಕಚ್ಚಿ ತರುತ್ತೇನೆ. ಪರಮಾತ್ಮ, ಆ ಧರ್ಮರಾಯನ ಕಾರ್ಯ ತಡೆದಿರುವ ಮಾಧಾನ್ನನನ್ನು ನಾನು ರಕ್ಷಿಸುತ್ತೇನೆ. ನನಗೆ ಅನುಗ್ರಹ ಕೊಡು ಪರಮಾತ್ಮ, ಹರಿಗೆ ಕೊಡು ಪರಮಾತ್ಮ. ನೀನು ಸಿಡಿಲ ಮರಿಯೇ ಸರಿ. ಹೋಗು ಕುಮಾರ, ಆ ರಕ್ಕಸನನ್ನು ರಸಾತಲಕ್ಕೆ ತುಳಿದು ವಿಜಯಶಾಲಿಯಾಗಿ ಹಿಂದಿರುಗಿ ಬಾ. ಆಜ್ಞೆ ಅಂತಾಗಲಿ. ತಕು ಮಾಡಿ ದುರುಗವನು ಪಕ್ಕನೆ ಸೀಳುವೆಯ ಮೋಧಾಂಧ. ಮಾಡಿ ಪಕ್ಕನೆ ಸೀಳುವೆಯ ರಕ್ಕಸಾದಮ ನೀನು. ತಕು ಮಾಡಿ ದುರುಗವನು ಪಕ್ಕನೆ ಆರಿಸುವೆಯ ರಕ್ಕಸಾದಮ ನೀನು. ತಕು ಮಾಡಿ ನಿನ್ನ ಹೃದಯವನ್ನು ಕೆಳಗಿ ನನ್ನ ರಂಗಕ್ಕೆ ಬಲಿಗೊಡದೆ ಬಿಡಲು ನಾನು. ರಕ್ಕಸಾದ ಬಲಿ ಮದಂದ ಮದಂದ ಎಲ್ಲವೋ ರಕ್ಕಸಾದಮ ಮದಂದ. ನಿನ್ನ ಹೆಂಡತಿಯ ಸೌಭಾಗ್ಯದಲ್ಲಿ ಹೊಸುವೆ ಉಂಟಾಗಿರುವುದೇನೋ, ಸಿಂಹವನ್ನು ಕೆಳಗಿ ನರೆಯು ಬದುಕಬಲ್ಲದೇನೋ, ವೃತ್ತಿ ದೇವತೆಯಲೇಕೆ ಸರಸವಾಡ ಬಯಸಿದೆ ಮಾಧಾಂಧ. ನರಣಿ ಗಂಜುವ ತೀರ ನಾನಲ್ಲ ಮೂಡ. ಮಾಧಾಂಧ, ನರಣಿ ಗಂಜುವ ತೀರ ನಾನಲ್ಲ ಮೂಡ. ಪರಿಯಂದು ಬರುವವನ ಏರುವೆನು ಸಲ್ಲ. ತರಿದಿಟ್ಟು ಶಿರವನ್ನು ಕರುಳೋರುವೆನು ನೋಡ. ತರಿದಿಟ್ಟು ಶಿರವನ್ನು ಕರುಳು ಹೊರುವೆನು ನೋಡ. ಪರದಿಂದ ಬರುವನು ಯಮಪುರಿಗೆ ಕಳುಗುವೆನು ಮೂಡ. ಎಲ್ಲ ನರಕುನಿ, ಆ ಕಳ್ಳ ಕೃಷ್ಣನ ಸಹಿತ ಪಾಂಡವರ ವಂಶವನ್ನೇ ನಾಶ ಮಾಡ ಸಂಕಲ್ಪಿಸಿರುವ ನಾನು ಆ ದುಲಾಕಾಯಿ ಒಂದು ಪಂಸಕಣಿಗೆ ಶರಣಾಗತನಾಗಲೇ ಅಸುರೆ ಈರಣ ಭಯಂಕರನೊಂದಿಗೆ ಸಣಿಸಿ ಏಕೆ ಪ್ರಾಣ ಕಳೆದುಕೊಳ್ಳುತ್ತೀಯ? ನಿನ್ನ ಪಾಂಡವರನ್ನು ಕೊಲ್ಲರನ್ನು ಸಂಗರಕ್ಕೆ ಸಿಂಗರಿಸಿ ಕಳುಹಿಸು. ವೃತ್ತಿ ದೇವತೆಯೊಂದಿಗೆ ಮದುವಣಿಗನಾಗಿ ನಿಲ್ಲಲಿ. ಧುರದೊಳು ನಿನ್ನೆಯ ಶಿರವನ್ನು ತರಿಯಿತ ಹರಿಬಲ ಕುರುಕುಲ ಧುರ ನೆನೆದಿ ಮೋದಾಂಧ ಮದಾಂಧ. ಧುರದೊಳು ನಿನ್ನಯ ಶಿರವನ್ನು ತರಿಯಿತ ಹರಿಬಲ ಕುರುಕುಲ ಧುರ ನೆನೆಸಿ ಬಲ ನೆನೆಸಿ ವೈರಿನ ಮಠಗಳು ದೇವಿ ಸಮಯದಿ ಬೀದಿ ಗೆಲ್ವನ ಬಾರಗೇಗಲೇ. ವೈರಿನ ಮಠಗಳು ದೇವಿ ಸಮಯದಿ ಬೀದಿ ಗೆಲ್ವನ ಬಾರಗೇಗಲೇ. ಧುರದೊಳು ನಿನ್ನಯ ಶಿರವನ್ನು ತರಿಯಿತ ಹರಿಬಲ ಕುರುಕುಲ ಧುರ ನೆನೆಸಿ ಬಲ ನೆನೆಸಿ ಪಾರಿಗಿತ್ತವ ಸೇರಿ ಸಮಯದಿ ಬೀದಿ ಗೆಲ್ವನ ಬಾರಗೇಗಲೇ. ಗೆಲ್ವನಾಂಗಾರಗೀಗಲೇ. ದುರದೊಳು ನಿನ್ನಯ ತಿರವನ್ನು ತರೀತ ಹರಿಬಲ ಗುರುಕುಲ ದುರನೆನಿಸಿ ಹೊರನೆನಿಸಿ ಎಲ್ಲವೋ ರಕ್ಕಸಾದವ ನಿನ್ನ ಹೆಂಡತಿಯ ಸೌಭಾಗ್ಯದಲ್ಲಿ ಈ ಕುರಿಯನ್ನು ಸೀಳಲು ಮದಕರಿಯ ಬರಬೇಕೆ?
ಒಂದೇ ಒಂದು ಬಾಣವು ನಿನ್ನ ಪ್ರಾಣ ಏನಾದ್ರು ಶಕ್ತವಾಗಿರುವಾಗ ಕೃಷ್ಣನನ್ನು ಬಯಸುತ್ತಿರುವೆಯ ಮಾಧ್ವಾಂಧ. ಎಲ್ಲೋ ಪಾಲಕ ಸೊಳೆಯೊಂದು ಕಣಿಕಾರದಿಂದ ಯುದ್ಧ ಮಾಡಿದರೆ ನನ್ನ ಮೈಯನ್ನೆಲ್ಲ ಕ್ಷತ ವಿಕ್ಷತವಾಗಿ ಮಾಡಿದೆಯ. ನನ್ನ ಆಜ್ಞೆ ಅಸ್ತ್ರವನ್ನು ಸಹಿಸಿಕೋ. ಅದು ನಿನ್ನನ್ನು ಜೀವ ಸಹಿತ ಹೇಗೆ ಸುಡುತ್ತದೆ ಎಂಬುದನ್ನು ನೋಡಿ ನಾನು ಆನಂದಿಸುತ್ತೇನೆ. ಮೂಡ ನಿನ್ನ ಅಗ್ನಾಸ್ತ್ರವು ನನ್ನ ವರ್ಣಾಸ್ತ್ರಕ್ಕೆ ಸಿಕ್ಕಿ ಶಾಂತವಾಯಿತು. ಮತ್ತೆ ಅವ ಸರಳೆಯು ಓಡು ಪ್ರಯತ್ನಿಸುವನು ಮಾಧ್ವಾಂಧ. ಏತಕ್ಕೆ ನುಡಿವೆ ಆತುರ ಪಡುವೆ ಮಾತನಾಡಿ ಕುಲಘಾತುಕನೇ. ಏತಕ್ಕೆ ನುಡಿವೆ ಆತುರ ಪಡುವೆ ಮಾತನಾಡಿ ಕುಲಘಾತುಕನೇ. ಆತುರದಿಂದಲೇ ಈ ತರ ನುಡಿಯೇ ಘಾತಿಪೆ ನಿನ್ನೆ ಶಿರವನನ. ಆತುರದಿಂದಲೇ ಈ ತರ ನುಡಿವೆ ಘಾತಿಪೆ ನಿನ್ನೆ ಶಿರವನನ. ಏತಕ್ಕೆ ನುಡಿವೆ ಆತುರ ಪಡುವೆ ಮಾತನಾಡಿ ಕುಲಘಾತುಕನೇ. ಏತಕ್ಕೆ ನುಡಿವೆ ಆತುರ ಪಡುವೆ ಮಾತನಾಡಿ ಕುಲಘಾತುಕನೇ. ಹುಡುಗನ ಮಡಿಸಲು ಪಡದಿ ಗಜದ ಮತಿ ಕೆಡುಕೌದೆ. ಹುಡುಗನ ಮಡಿಸಲು ಕೆಡುಕಿನ ನಡತೆಯ ಪಡದಿದ್ದು ಜನಮತಿ ಕೆಡುಕೌದೆ ಕೆಡುಕೌದೆ. ವಿಧ ವಿಧಗಳ ಸದ ಜಾಲವ ಬಿಡುತ್ತೆ ಒಡಿಸದ ಬಿಡುವೆನು ನಿನ್ನನು ನಾನು. ವಿಧ ವಿಧಗಳ ಸದ ಜಾಲವ ಬಿಡುತ್ತೆ ಒಡಿಸದ ಬಿಡುವೆನು ನಿನ್ನನು ನಾನು. ಧರಣಿಗೆ ಕೆಳಗುವೆ ಗತಿ ಮಿತಿ ಮೀರಿ ಧರಣಿಗೆ ಕೆಳಗುವೆ ಗತಿ ಮಿತಿ ಮೀರಿ. ಏತಕ್ಕೆ ನುಡಿವೆ ಕಾತುರ ಪಡುವೆ ಮಾತನಾಡು ಕುಲಘಾತುಕನೇ. ಕ್ಷತ್ರಿಯ ಕುಮಾರ ನಿನ್ನ ಕೊರಳನ್ನು ಕೊಯ್ಯುವ ಈ ಸರ್ಪಾಸ್ತ್ರವನ್ನು ಬಿಡುವನು. ಸಾಮರ್ಥ್ಯವಿದ್ದರೆ ನಿನ್ನ ಪ್ರಾಣ ಉಳಿಸಿಕೊ ಮಾದಾಂಧನೆ. ಸರ್ಪರಾಜ ನೆರವೇರ್ತಿದ್ದ ಕೃಷ್ಣನ ಕಿಂಕರರಿಗೆ ಸರ್ಪದ ಭಯ ಉಂಟೇನೋ ಬಳ್ಳೆ. ನಿನ್ನ ಸರ್ಪವನ್ನು ನನ್ನ ಗಡನು ನುಂಗಿ ನೇರು ಕೊಡಲು ಬಿಟ್ಟಿದ್ದಾನೆ ಶ್ರೇಷ್ಠ. ಈ ಶೈಲಾಸ್ತ್ರವು ನಿನ್ನ ಪರ್ವತಾತ್ಮನು ಪುಡಿ ಪುಡಿ ಮಾಡುವಲ್ಲಿ ಸಂದೇಹವೇ ಇಲ್ಲ ಮಾಧ. ಅಣುಗ 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 ನನ್ನನ್ನು ಕೊಲ್ಲಬೇಡ. ನನಗೆ ಪ್ರಾಣದಾನ ಮಾಡು. ನನ್ನ ಅಪರಾಧವನ್ನು ಮನ್ನಿಸು. ನಾನು ಇಂತಹ ರಣಭಯಂಕರನೆಂದು ನಾನು ತಿಳಿದಿರಲಿಲ್ಲ. ಎಲ್ಲ ರಕ್ಕಸಾಗಮ ನನಗೇಕೆ ಶರಣು ಬರ್ತೀಯ? ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ನೀನು ಪಾರ್ಥ ಸಾರ್ಥಿಯಲ್ಲಿ ಹೋಗಿ ಶರಣು ಬೀಳು. ಅವನು ತನ್ನ ವರದಾಸ್ತ್ರವನ್ನು ನಿನ್ನ ಶಿರದಲ್ಲಿಟ್ಟು ನಿನ್ನನ್ನು ಪವಿತ್ರನನ್ನಾಗಿ ಮಾಡುತ್ತಾನೆ. ಪರಾತವ ಕಮಲ ರಮಣ ಶನೀಶ ಪರಾತವ ಕಮಲ ರಮಣ.
ಯಾದವಾಗ್ತದೆ. ನೀನು ಜಗನ್ಯಾಮಕನೆಂದು ಅರಿಯದೆ ಅಹಂಕಾರದಿಂದ ದ್ವೇಷ ಒಸೆಯಗೊಂಡು ಪ್ರಬಲ ಪರಾಕ್ರಮಿಯಾದ ಋಷಿಕೇತುವಿನಿಂದ ಪರಾಜಿತನಾಗಿ ನಿನ್ನಲ್ಲಿ ಶರಣು ಬಂದಿದೆ. ವತ್ಸಲನಾದ ನನ್ನ ಶತಪರಾಧವನ್ನು ಕ್ಷಮಿಸಿ ಪರಮಾತ್ಮ ಶ್ರೀಕೃಷ್ಣ ಮುಕುಂದ ನನ್ನನ್ನು ಕಾಪಾಡು ಕಾಪಾಡು. ರಾಕ್ಷಸೇಂದ್ರ, ವಾಸುದೇವ, ನಿನ್ನ ಪಾಪಾಗ್ನಿ ಎಂಬ ಹೊಸದಾದ ಜಲದಿಂದ ಶಾಂತವಾಯಿತು. ಧರ್ಮರಾಯನು ಮಾಡುವ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ನಿನ್ನ ಶರೀರವನ್ನು ಸಾರ್ಥಕಪಡಿಸಿಕೊ. ವಾಸುದೇವ, ವಾಸುದೇವ, ನಿನ್ನ ಅಪ್ಪಣೆಯಂತೆ ಮಾತಾಡ ಅರ್ಜುನ, ಪರಮಾತ್ಮ ಗದೆ ಅಲ್ಲೇ ಕುದುರೆಯ ರಕ್ಷಣೆಗಾಗಿ ಅನುಸಾಲ್ವ, ವೃಷಧ್ವಜ, ಯವನಾಶ್ವರೊಂದಿಗೆ ಹೋಗಿ ಹಯವನ್ನು ಕಟ್ಟಿದ ಶತ್ರುಗಳನ್ನು ನಿಗ್ರಹಿಸಿ ವರ್ಷಾಂತರದೊಳಗೆ ವಿಜಯಶಾಲಿಯಾಗಿ ಬಾ. ಆಗಲಿ ಪರಮಾತ್ಮ. ಪಾರ್ಥ, ಅಣ್ಣ, ಕೃಷ್ಣನ ಇಷ್ಟವೇ ನಿನ್ನ ಇಷ್ಟ ತಾನೆ? ಅಣ್ಣ, ನಿನ್ನ ಮಾತಿಗೂ ಪರಮಾತ್ಮನ ಮಾತಿಗೂ ವಿರೋಧ ಉಂಟೆ? ದೇವ, ನನಗೆ ಇದರಲ್ಲಿ ಪಾಲಿಲ್ಲವೇ? ನಾನು ಮೂದೇವಿಯಂತೆ ಮನೆಯಲ್ಲಿ ಬಿದ್ದಿರಲಿ. ಅಯ್ಯೋ ಬೆಪ್ಪೆ, ಪುರ ರಕ್ಷಣೆಯನ್ನು ನಾನು ಮಾಡಲೇನೆಯಾ? ದೇವೋ, ತಿಳಿಯಿತು ತಿಳಿಯಿತು ದೇವ. ಅರ್ಜುನ, ಅಣ್ಣ, ಇದು ಮಹಾವ್ರತ. ನೀನು 1 ಸಂವತ್ಸರ ಪರ್ಯಂತರ ಸತ್ಯಜಿತನಾಗಿ ಜಿತೇಂದ್ರಿಯನಾಗಿ 1 ಸಂವತ್ಸರ ಪರ್ಯಂತರ ದೃಢ ಮನಸ್ಕನಾಗಿರಬೇಕು. ಏನೇ ಎಡರು ಬಂದಾಗ್ಯೂ ವ್ರತ ನಿಯಮ ಪಾಲಿಸಬೇಕು. ಆಗಬಹುದು ಅಣ್ಣ. ಅರ್ಜುನ, ಪರಮಾತ್ಮ, ನೀನು ಇಂದಿನಿಂದ ದೀಕ್ಷಾದಾರಿ, ತಿಳಿಯಿತೆ? ಆಗಲಿ ಪರಮಾತ್ಮ. ಮಹೇಶ್ಮತೀಶನು ನಮ್ಮ ಯಜ್ಞದ ಕುದುರೆಯನ್ನು ಬಿಗಿದಿದ್ದಾನೆ. ನಮ್ಮ ಚತುರಂಗ ಬಲ ಸಮೇತವಾಗಿ ನೀನು ಸೇನಾ ಸಹಿತನಾಗಿ ಸಿದ್ಧನಾಗು. ನಾನು ಖಾಂಡೀವಧಾರಿಯಾಗಿ ಬರುತ್ತೇನೆ. ತಂದೆ, ನಿನ್ನ ಆಶೀರ್ವಾದ ರಕ್ಷೆ ಕವಚವನ್ನು ಧರಿಸಿದವು ನಾನು. ಆ ಅಲ್ಪನಿಗೆ ನರಲೆ ಅವನ ಹೃದಯವನ್ನು ಭೇದಿಸಿ ಆಶ್ವವನ್ನು ಹೆಂದ್ರಿಗಸದಿದ್ದರೆ ನಾನು ಕರ್ಣನಿಗೆ ತಕ್ಕ ಮಗನಲ್ಲ ತಂದೆ. ಜನಕ, ಜೈಶಾಲಿ ಆಗು ಕುಮಾರ. ಪಾರ್ಥನಿಂದ ಯಶ್ವವ ಪಾರ್ಥನಿಂದ ಯಶ್ವವ ಕ್ಷತ್ರಿಯನು ನಾನೆಂದು ಬಂಧಿಸಿದನು ಪಾರ್ಥ. ಶಕ್ತಿಯು ನಿನ್ನಲ್ಲಿದ್ದೊಡೆ
ಶಕ್ತಿಯು ನಿನ್ನಲ್ಲಿರ್ತದೆ, ಮತ್ತೆ ಪಡೆಯಬಹುದು ಯಾಗಾಶ್ವವಾಗಿ. ಪಾರ್ಥ, ನಿನ್ನ ಯಾಗದ ಕುದುರೆಯನ್ನು ಬಂಧಿಸಿದ್ದೇನೆ. ನಿನ್ನಲ್ಲಿ ಶಕ್ತಿ ಇದ್ದರೆ ಮತ್ತೆ ಹೆದರುತ್ತೆ ನಿನ್ನಯ ಶೌರ್ಯವ ಹೆದರುತ್ತೆ ನಿನ್ನಯ ಶೌರ್ಯವ ಕುದುರೆಯ ನಂದರಿದಯ ಬಿಡುವೆಯ ಮೋಡ. ಕಲಿಪಾರ್ಥನೋಲ್ತಮರವೇ ಕಲಿಪಾರ್ಥನೋಲ್ತಮರವೇ ಚಲಿಸಿ ತುರುಘವನು ತೆರಳಲು ಅದುಳೇ. ರಾಜೇಂದ್ರ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿ ಕುದುರೆಯನ್ನು ಬಿಡುತ್ತೇನೆಂದು ಕಲ್ಪಿಸಿದೆಯಾ? ನಾನು ವಿಜಯನು. ಸೋಲೆಂಬುದೇ ನನ್ನ ಇತಿಹಾಸದ ಒತ್ತಿಗೆಯಲ್ಲಿಲ್ಲ. ಭೀಷ್ಮಾದಿಗಳನ್ನು ಬಲಿಕ್ಕಿದ ವೀರ. ಒಬ್ಬ ಬಡ ರಾಜನಿಗೆ ತನ್ನ ತಲೆಯನ್ನು ಮಾರಿಕೊಳ್ಳುತ್ತೇನೆ ಮಧಾಂಗ. ಎಲ್ಲ ಕಿರೀಟಿ, ಬಹು ವಿರೋಚಿತವಾದ ಮಾತನ್ನು ಹಾಡಿದೆ. ಇದೋ ನೋಡು, ಸಿಂಹವು ಮದಕರಿಯನ್ನು ಸೀಳುವಂತೆ ನಿನ್ನನ್ನು ಹೇಗೆ ಸೀಳುತ್ತೇನೆ. ಇದೋ ನೋಡು, ದ್ರೌಪದಿಯ ಕುಂಕುಮವನ್ನು ಅಳಿಸುವ ಈ ಇಂದ್ರಾಸ್ತ್ರವನ್ನು ಸಂಹರಿಸುವ. ಇಂದ್ರ ಸುತನ ಮೇಲೆ ಇಂದ್ರಾಸ್ತ್ರವು ಬಲಗೊಂಡು ಬರುವುದೇನೋ ಹುಚ್ಚ. ನಿನ್ನ ಇಂದ್ರಾಸ್ತ್ರವು ನನ್ನ ವೈಷ್ಣವಾಸ್ತ್ರದಲ್ಲಿ ಐಕ್ಯವಾಗಿ ಹೋಯಿತು. ಇದೋ ನೋಡು, ಈ ಅಸ್ತ್ರದಿಂದ ನಿನ್ನನ್ನು ಸುಟ್ಟು ಒಟ್ಟಡಿಸಿದ್ದರೆ ನಾನು ನರನಲ್ಲ. ಕುಂಕುಮವನ್ನು ಅಳಿಸುವಷ್ಟು ಶೌರ್ಯ ನಿನ್ನಲ್ಲಿದೇನೋ ಪಾರ್ಥಾಂಡ. ತಂದೆ, ಈ ಕುರಿಯನ್ನು ಇಲ್ಲೇ ತೀರಿಸಿಬಿಡ್ತೇನೆ ಪಾರ್ಥಾಂಡ. ಅದಮ್ಮ ನರನೆ ಬಿಟ್ಟಿದ್ದು ಅದಮ್ಮ ನರನೆ ಬಿಟ್ಟಿದ್ದು ನಿನ್ನ ಒದಿಸಿದರೆ ಕೆಳಗುವೆ. ನನ್ನ ಧೈರ್ಯನ್ನು ಸಮರದಿಯನ್ನು ಸಾಂದ್ರ ಧೈರ್ಯನ್ನು ಸಮರದಿಯನ್ನು ಅದಮ್ಮ ನರನೆ ಬಿಡಿದ್ದು ನಿನ್ನ ಒದಿಸಿದರೆ ಕೆಳಗುವೆ. ಒದಿಸಿದರೆ ಕೆಳಗುವೆ, ಒದಿಸಿದರೆ ಕೆಳಗುವೆ. ದುರಾತ್ಮನೆ ಕಠೋರ ಪೂಲ ಹೇಳಿಯೇ, ದುರಾತ್ಮನೆ ಕಠೋರ ಪೂಲ ಹೇಳಿಯೇ. ದೇವಿ ಮೋಹವನ್ನು ತೊರೆದು ಮೋಸ ಕೈದುತ್ತಿದ್ದೆಯ. ದೇವಿ ಮೋಹವನ್ನು ತೊರೆದು ಮೋಸ ಕೈದುತ್ತಿದ್ದೆಯ. ದುರಾತ್ಮನೆ ಕಠೋರ ಪೂಲ ಹೇಳಿಯೇ, ಕಠೋರ ಪೂಲ ಹೇಳಿಯೇ, ಕಠೋರ ಪೂಲ ಹೇಳಿಯೇ. ಪಾಡ ಬಿಡುತ್ತೆ ಬಡ ಮನುಜ ಹೊಡಿದು ತರಗೆ ಕೆಳಗುವೆ. ಬಾಣ ಬಿಡುತ್ತೆ ಬಡ ಮನುಜ ಹೊಡಿದು ತರಗೆ ಕೆಳಗುವೆ. ಕೊಂಬಿನ ಎಳ್ಳಿ ಕುಟಿಲ ಮಾರ್ಪರೆ, ಕೊಂಬಿನ ಎಳ್ಳಿ ಕುಟಿಲ ಮಾರ್ಪರೆ. ಅದಮ್ಮ ನರನೆ ಬಿಡಿದು ನಿನ್ನ ಒದಿಸಿದರೆಗೆ ಕೆಳಗುವೆ. ಒದಿಸಿದರೆಗೆ ಕೆಳಗುವೆ, ಒದಿಸಿದರೆಗೆ ಕೆಳಗುವೆ. ಅಧಾರಲ ದುರಾತ್ಮಗೋ ಪ್ರಧಾನನೆ, ಅಧಾರಲ ದುರಾತ್ಮಗೋ ಪ್ರತಾಪಶಾಲಿ ನಾನಲ, ಪ್ರತಾಪಶಾಲಿ ನಾನಲ. ಅಧಾರಲ ದುರಾತ್ಮಗೋ ಪ್ರತಾಪಶಾಲಿ ನಾನಲ. ಹದಮಲಿಲ್ಲ ಮೊದವ ಮುರಿದು ನರನಿಗೆ ಬಲಿ ಕೊಡುವೆನು. ಹದಮಲಿಲ್ಲ ಮೊದವ ಮುರಿದು ನರನಿಗೆ ಬಲಿ ಕೊಡುವೆನು. ಅಧಾರಲ ದುರಾತ್ಮಗೋ ಪ್ರತಾಪಶಾಲಿ ನಾನಲ, ಪ್ರತಾಪಶಾಲಿ ನಾನಲ, ಪ್ರತಾಪಶಾಲಿ ನಾನಲ. ಎಲ್ಲೋ ಬಾಲಕ, ಮೀಸೆಯು ಕೂಡ ಸರಿಯಾಗಿ ಮೂಡದ ನೀನು ಕೆಚ್ಚದೆಯ ಕೇಸರಿಯನ್ನು ಕೆಣಕಿ ನಿನ್ನ ಮೃತ್ಯುವನ್ನು ನೀನೇ ಆಹ್ವಾನಿಸಿದೆ. ಇದೋ ನೋಡು, ಈ ಮೇಘಾಸ್ತ್ರವು ನಿನ್ನನ್ನು ಕಚ್ಚಿ ಬಿಡುವುದು.
ಅಧಮರ ರಾಜೇಂದ್ರ ಭಗವಂತನಾಗ ಈ ಹಲ್ಪನನ್ನು ಪ್ರಸಿದ್ಧಿಯನ್ನಾಗಿ ಮಾಡಿ ಬಗೆಬೇಡ ಮೋದೋಂದ ನಿನ್ನನ್ನು ಈ ರಣಮಾಲಿ ಬಲಿಕೊಂಡಿದ್ದರೆ ನಾನು ವಿಜಯನು ಅಜಯನು ಮಾಧಾಂದ ರಾಜೇಂದ್ರ ಬ್ರಹ್ಮಾಸ್ತ್ರವು ನನ್ನನ್ನು ಬಲಹೀನನಾಗಿ ಮಾಡಿತಲ್ಲ. ಈಗ ನನ್ನ ಅಳಿಯನಾದ ಅಗ್ನಿಯನ್ನು ಮಾಲೋಚ್ಪಟನೆ ಮಾಡುವೆನು. ಭಜಿಸುವೆ ಬಾರೈ ಭಜಿಸುವೆ ಬಾರೈ ಅಗ್ನಿದೇವ, ಪಾಂಡಪುತ್ರ ಪೌತ್ರರಿಂದ ನಾನು ಪರಾಭವ ಹೊಂದಿದ್ದೇನೆ. ಈ ಅಪಮಾನದ ಪ್ರತೀಕಾರಾರ್ಥವಾಗಿ ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ. ಇದೇನು ಅದ್ಭುತ ಆಶ್ಚರ್ಯ! ನನ್ನ ಸಮಸ್ತ ಚತುರಂಗ ಬಲವೆಲ್ಲವೂ ಅಗ್ನಿಜ್ವಾಲೆಗೆ ಸಿಕ್ಕಿ ಭಸ್ಮವಾಗತೊಡಗಿತ್ತಲ್ಲ. ಹೇ ಪರಮಾತ್ಮ, ನನ್ನ ಮಂತ್ರಪೂರಿತವಾದ ಅಸ್ತ್ರಶಸ್ತ್ರಗಳೊಂದು ಪ್ರಯೋಜನಕ್ಕೆ ಬಾರದಂತಾಗಿದೆ. ಏನು ಮಾಡಲಿ? ಕೃಷ್ಣ ಪರಮಾತ್ಮ, ಈ ಆಪತ್ ಸಮಯದಲ್ಲಿ ನನ್ನನ್ನು ಉದ್ಧರಿಸಿ ಕಾಪಾಡು. ಅಶರೀರವಾಣಿ ಶ್ರೀಕೃಷ್ಣನೇ ನುಡಿದಿದ್ದಾನೆ. ಹೇ ದೇವದೇವ, ಪಾವಕ, ಉತವಾಹನ, ಸ್ವಾಹಾಪತಿ, ಅಗ್ನಿದೇವ, ನೀನೇಕೆ ನಿನ್ನ ಭಕ್ತನ ಮೇಲೆ ಇಂತಹ ಘೋರ ಶಿಕ್ಷೆಯನ್ನು ವಿಧಿಸಿರುವೆ? ಹೇ ದೇವ, ಈ ಬೇಗೆಯಿಂದ ನನ್ನನ್ನು ಉದ್ಧರಿಸಿ ಕಾಪಾಡು ಕಾಪಾಡು. ಒಲೆ ಅಗ್ನಿದೇವ, ಲೋಕಾಧೀಶ, ಒಲೆ ಅಗ್ನಿದೇವ, ಲೋಕಾಧೀಶ, ಲೋಕಾಧೀಶನೇ ಏಕೀಶೋಧನೆ, ಲೋಕಾಧೀಶನೇ ಏಕೀಶೋಧನೆ, ಒಲೆ ಅಗ್ನಿದೇವ, ಲೋಕಾಧೀಶ, ಬಾಬಾ ದೇವನೇ ಬಾಗುಣ ಮಣಿಯೇ, ಬಾಬಾ ದೇವನೇ ಬಾಗುಣ ಮಣಿಯೇ, ದಯ ತೋರು ದೊರೆಯೇ ಕರುಣಾನಿಧಿಯೇ, ದಯ ತೋರು ದೊರೆಯೇ ಕರುಣಾನಿಧಿಯೇ, ಒರೆ ಅಗ್ನಿದೇವ, ಲೋಕಾಧೀಶ, ಲೋಕಾಧೀಶ, ಲೋಕಾಧೀಶ. ಆರ್ಯಪುತ್ರ, ದೇವಿ, ಸಂಧಿಗೆ ಕೂಡದು ಸ್ವಾಮಿ, ಕೂಡದು. ಕ್ಷತ್ರಿಯ ಕುಲೋತ್ತನನಾದ ನೀನು ಇಂತಹ ಧರ್ಮಕ್ಕೆ ತಿಲಾಂಜಲಿಯನ್ನಿಟ್ಟು ನೀನು ಈ ರೀತಿ ಸಂಧಿಗೆ ಸಮ್ಮತಿಸುವುದೇ ಸ್ವಾಮಿ? ಬೇಡ ಸ್ವಾಮಿ, ಬೇಡ. ಇಂತಹ ಚದುರಂಗ ಬಲವನ್ನು ನಾಶಗೊಳಿಸಿದ ಈ ವೀರನೊಂದಿಗೆ ನಿನ್ನ ಸಂಧಿ ಸ್ವಾಮಿ. ದೇವಿ,
ಕ್ಷತ್ರಿಯನಿಂದ ನಾನು ಪರದಾಭೀಕ್ಷಿತನಾಗಿದ್ದೇನೆ. ನಾನಿಂದು ಬಲಹೀನನು, ಏನು ಮಾಡಲಿ? ಆರ್ಯಪುತ್ರ, ಕ್ಷತ್ರಿಯನಿಗೆ ಕೀರ್ತಿ ಆದಿದೇವತೆ. ನೀನು ಆ ಕೀರ್ತಿಯನ್ನು ಹೊಂದು, ಇಲ್ಲವೇ ಸ್ವರ್ಗಲಕ್ಷ್ಮಿಯನ್ನು ಸೇರು. ದೇವಿ, ಕ್ಷತ್ರಿಯನು ಬಲವಂತನಾದಾಗ, ದೈವವು ಪ್ರತಿಕೂಲನಾದಾಗ ಮಾನವನೇನು ಮಾಡಬಲ್ಲ? ದೇವಿ, ಸ್ವಾಮಿ, ಇದೇನಿದು? ನೀವು ಯುದ್ಧದಲ್ಲಿ ರಣರಂಗದಲ್ಲಿ ನೀವು ಜಯಶಾಲಿಯಾಗಿ, ಅದು ಅಲ್ಲದೆ ನೀವು ವೀರನಾಗಿ ಶೂರನಾಗಿ ಭಾರತಾಂಬೆಯ ಸುಪುತ್ರನಾಗು, ಅಂತಹದರಲ್ಲಿ ಇಂತಹ ಸಂಧ್ಯೆ ಸ್ವಾಮಿ ಬೇಡ. ಸ್ವಾಮಿ ಬೇಡ, ನೀವು ವಿಜಯಶಾಲಿಯಾಗುವಿರಿ. ಯುದ್ಧ ಮಾಡಿ ಸ್ವಾಮಿ. ದೇವಿ, ಪುರಾತನ ಕಾಲದಿಂದಲೂ ಪೋಷಿಸಿಕೊಂಡು ಬಂದಿರುವ ಈ ಅಗಾಧ ಸಾಮ್ರಾಜ್ಯವನ್ನು ಕೇವಲ ಕ್ರೋಧಕ್ಕೊಳಗಾಗಿ ಇರುವ ಮಿತ್ರರನ್ನು ಸರ್ವನಾಶ ಮಾಡಿಕೊಳ್ಳಲೆ? ಈ ಕೆಟ್ಟ ಸಮಯದಲ್ಲಿ ನಿನ್ನ ಮಾತು ಕೇಳಿ ನನ್ನ ರಾಜ್ಯವನ್ನು ಸರ್ವನಾಶ ಮಾಡಿಕೊಳ್ಳಲೆ? ಪತಿಯ ವಾಕ್ಯಕ್ಕೆ ಸ್ವಲ್ಪವಾದರೂ ಮನ್ನಣೆ ಕೊಟ್ಟು ಶಾಂತಳಾಗು. ಈ ಶಾಂತಿ ಸಾಮ್ರಾಜ್ಯವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಬೇಡ. ಪ್ರಾಣೇಶ್ವರ, ನಿಮ್ಮ ತಂದೆ ತಾಯಂದಿರು ನಿಮಗೋಸ್ಕರ ಅವರ ರಕ್ತವನ್ನು ಬಲಿದಾನವನ್ನಾಗಿ ಮಾಡಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಈ ಸಾಮ್ರಾಜ್ಯವನ್ನೇ ಬಿಟ್ಟುಕೊಟ್ಟು ಹೋಗಿರುವರು. ಅವರಿಗಾಗಿ ಅವರು ಮಾಡಿರುವ ತ್ಯಾಗವನ್ನು ಅವರಿಗೆ ನೀವು ಈ ರೀತಿ ಪ್ರತೀಕಾರವನ್ನು ಮಾಡದೆ ಅವರಿಗೆ ಈ ರೀತಿ ವ್ಯಥೆಯನ್ನು ನೀಡಿ ಅವರನ್ನು ಕಾಲಿನಿಂದ ದೂಡುವುದೇ ಸ್ವಾಮಿ? ಬೇಡ ಸ್ವಾಮಿ ಬೇಡ, ನೀವು ಜಯಶಾಲಿಯಾಗುವಿರಿ. ನೀವು ಯುದ್ಧ ಮಾಡಿ ಗೆಲ್ಲುವರಾಗಿ ಸ್ವಾಮಿ. ದೇವಿ, ನಿನ್ನ ಮಾತು ನೀತಿ ಧರ್ಮವು ನನಗೆ ಸಮ್ಮತವಾದರೂ ಆ ವಾಸುದೇವನ ಸಖನಾದ ಪಾರ್ಥನನ್ನು ಗೆಲ್ಲುವ ಶಕ್ತಿ ಸಾಹಸ ನನಗಿಲ್ಲ. ಈ ಕಷ್ಟ ಸಮಯದಲ್ಲಿ ಇರುವ ಪುತ್ರ ಮಿತ್ರರನ್ನು ಕಳೆದುಕೊಂಡು ನಾಶವಾಗಲೇ? ಕ್ಷತ್ರಿಯ ಕುಲ ಕಳಂಕ. ಪ್ರಾಣೇಶ್ವರ, ನಿನ್ನ ಹೆತ್ತ ತಾಯಿಯು ನಿನ್ನ ಮಡದಿಯು ನಿನ್ನನ್ನು ಸಂಭಾಷಿಸಲು ನೋಡಲು ಹೇಸುವಾಗ ಇನ್ನು ಯಾವ ರಾಜಲಕ್ಷ್ಮಿಯು ತಾನೇ ವಹಿಸುವಳು? ಯಾವ ಧರ್ಮವು ನಿನ್ನನ್ನು ಆಶ್ರಯ ಕೊಡುವುದು? ಸ್ವಾಮಿ, ಈಗಲೂ ಸಮಯ ಮೀರಿಲ್ಲ. ಯುದ್ಧವನ್ನು ಮಾಡಿ ವೀರನಾಗು. ಈ ಜಳೆಯನ್ನೊಳಿ ಬರೀ ಜಳೆಯನ್ನೊಳಿ ಬರೀ ವಾಸಿಸುತ್ತಿಪ್ಪೆಯ ಮೂರ್ಖಳೆ ತೋತಿದ ತೆರೆದೋಳ್ ನಡುವೆಯ ನೀ ಜಳೆ ನೀಳುವೆನು ನಿನ್ನ ನಾಲಿಗೆಯ. ಎಲ್ಲ ಮಾರಿ ನಿನ್ನ ನಾಲಿಗೆ ಉದ್ದವಾಯಿತು. ಧರ್ಮ ಅಧರ್ಮವನ್ನು ತಿಳಿಯದೆ ವಾಚಿಸುತ್ತಿರುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಎಚ್ಚರವಿರಲಿ. ಏನು, ನನ್ನ ನಾಲಿಗೆಯನ್ನು ಕತ್ತರಿಸುವಷ್ಟು ನಿನಗೆ ಪೌರುಷವಿದ್ದರೆ ಅದು ಸರಿಯೇ? ಅಲ್ಲವೇ ಮತ್ತೆ? ರಾಜೇಂದ್ರ, ಹೇಳು. ನೀನು ಯುದ್ಧ ಮಾಡದೆ ಹೋದರೆ ನಾನೇ ಕ್ಷತ್ರಿಯಳಾದ ನಾನೇ ಸಹ ಯುದ್ಧ ರಣರಂಗದಲ್ಲಿ ಹೋಗಿ ಜಯಿಸುವೆನು. ನಾನೇ ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡುವೆನು. ಬಾ, ಯುದ್ಧ ಮಾಡು. ಕ್ಷತ್ರಿಯ ಕುಲೋತ್ತನಾಗು.
ಬಾಗಿಡುವುದನ್ನು ಬಿಡು ತರುಳೆಯ ನಿನಗೆ ಪರಿ ಪರಿ ನುಡಿಯುವುದನ್ನು ಬಿಡವು. ಬಾಗಿಡುವುದನ್ನು ಬಿಡು ತರುಳೆಯ ನಿನಗೆ ಪರಿ ಪರಿ ನುಡಿಯುವುದನ್ನು ತೋತಿದ ತೆರೆದೋಟಿ ತರ ನುಡಿಯ ಕಾದಿವೆ ನಿನ್ನಯ ಧ್ರುವನುರ. ತೋತಿದ ತೆರೆದೋಟಿ ತರ ನುಡಿಯ ಕಾದಿವೆ ನಿನ್ನಯ ಧ್ರುವನುರ. ಬಾಗಿಡುವುದನ್ನು ಬಿಡು ತರುಳೆಯ ನಿನಗೆ ಪರಿ ಪರಿ ನುಡಿಯುವುದನ್ನು ಬಿಡವು. ಎಲ್ಲ ರಕ್ಕಸಿ ಪಾರ್ಥರು ಸಜ್ಜರ ಕ್ರೋರು ಅಂಬುಗಳಿಗೆ ಸಿಕ್ಕಿ ಅನೇಕ ಪುತ್ರ ಪೌತ್ರರು ಅಳಿದರು, ಸೈನಿಕರು ಅಳಿದರು. ನಿನ್ನ ಕೆಟ್ಟ ಮಾತನ್ನು ಕೇಳಿ ಈ ಇರುವ ಪುತ್ರ ಮಿತ್ರರನ್ನು ಸರ್ವನಾಶ ಮಾಡಿ ಕಲೆ. ಮೊದಲು ಇಲ್ಲಿಂದ ತೊಳಗು. ನಮ್ಮ ಮನೆಯಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ನಿನ್ನ ತಲೆಯೇನಾದರೂ ಕಂಡರೆ ಮರಣ ದಂಡನೆಗೆ ಗುರಿಯಾಗುವೆ. ಇದು ರಾಜಾಜ್ಞೆ. ಕಣ್ಣರಿಗೆ ಒಡೆಯರಾದ ಈ ಸಾಮ್ರಾಜ್ಯದಲ್ಲಿ ನಾನು ಒಂದು ತೊಟ್ಟು ಹನಿ ನೀರನ್ನು ಸಹ ಕುಡಿಯಲಾರೆ. ತೊಲಗು ಪಾಪಿ. ಇವಳು ಅರ್ಜುನನನ್ನು ಕೊಲ್ಲುವಳೆ. ಆ ನರನನ್ನು ಕೊಲ್ಲಲು ಆ ನಾರಿಯಿಂದ ಸಾಧ್ಯವಾದರೆ ಆ ಶಾಸ್ತ್ರ ತೇಜಸ್ಸಿಗೆ ಹರಿಯೂ ಕೂಡ ಮಣಿಯಲೇಬೇಕು. ಕುಮಾರ, ಅದು ಕೇವಲ ನಿನ್ನ ಭ್ರಾಂತಿಯ ಬಿಸಲ್ಕುದರೆ. ಪಾರ್ಥ ಪರಮಾತ್ಮ, ನಾನೇನು ಮಾಡಲಿ? ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಇಂತಹ ಶಿಕ್ಷೆಯನ್ನು ನನಗೆ ನೀಡಿ ಸ್ವಾಮಿ ನೀಡಿದೆ? ನಾನೇನು ಮಾಡಲಿ? ಪರಮೇಶ್ವರ, ನೀನು ಅರ್ಜುನನಿಗೆ ಮಾತ್ರವೇ ನೀನು ಜನ್ಮ ಕೊಟ್ಟೆಯಾ? ಮತ್ತು ಇನ್ಯಾರಿಗೂ ನೀನು ಜನ್ಮ ಕೊಡಲೇ ಇಲ್ಲವೇ ಸ್ವಾಮಿ? ಅದಿರಲಿ, ಈಗ ನನ್ನ ಪ್ರತಿಕಾರವನ್ನು ನಾನು ಹೇಗೆ ತೀರಿಸಿಕೊಳ್ಳಲಿ? ನಾನು ಏನು ಮಾಡಲಿ? ನನಗೆ ಏನೂ ತೋಚದಾಗಿದೆಯಲ್ಲ. ಈಗ ನನಗೆ ಒಂದು ಉಪಾಯ ಹೊಳೆಯಿತು. ಆ ಗಂಗೆಯನ್ನು ನಾನು ಸ್ಮರಿಸಿಕೊಳ್ಳುವೆನು. ಗಂಗೆಯನ್ನು ಆ ಅರ್ಜುನನು ಭೀಷ್ಮನನ್ನು ಕೊಂದಂತೆ ಆ ವಿಷಯವನ್ನು ಇನ್ನೂ ಗಂಗೆಗೆ ತಿಳಿದಿಲ್ಲ. ಆ ವಿಷಯವನ್ನು ಗಂಗೆಗೆ ತಿಳಿಸಿ ನಾನು ಆಕೆಯಿಂದ ಶಾಪವನ್ನು ಕೊಡಿಸಿ ನಾನು ನನ್ನ ಪ್ರತೀಕಾರವನ್ನು ತಿಳಿಸಿಕೊಳ್ಳುವೆನು. ಟಿಕರಿರ, ಯಾರಿರುವಿರಿ? ನನ್ನನ್ನು ಈ ದಳದಿಂದ ಆ ದಳಕ್ಕೆ ಈ ಗಂಗೆ ಸ್ಪರ್ಶವಾಗದಂತೆ ನನ್ನನ್ನು ಕರೆದುಕೊಂಡು ಅವರು ಯಾರಿದ್ದೀರಿ? ಜ್ವಾಲೆ, ಜಗತ್ತಿನ ಯಾವ ಉತ್ತರ ಜಾರಿಯಾಗಿದ್ರು ನನ್ನನ್ನು ಅಪವಿತ್ರಳೆಂದು ಭಾವಿಸಿದರು. ನೀನು ನನ್ನನ್ನು ಚಾರಿತ್ರ್ಯೆಯನ್ನು ದೋಷದಲ್ಲಿ ಏನು ಕಂಡೆ? ಅಮ್ಮ, ಕ್ಷಮಿಸಿ ತಾಯಿ. ನಾನು ಹೇಳಿದ್ದನ್ನು ನೀವು ತಪ್ಪಾಗಿ ಅರ್ಥೈಸಿಕೊಂಡಿರುವಿರಿ. ಅಪುತ್ರವಂತರನ್ನು ಸ್ಪರ್ಶಿಸುವುದು ಪುರಾಣದಲ್ಲಿಯೂ ಸಹ ತಿಳಿದಿದೆಯಲ್ಲವೇ ತಾಯಿ? ಜ್ವಾಲೆ, ನನ್ನನ್ನು ಈ ನೀರಿನಿಂದ ಸ್ಪರ್ಶಿಸಿ ನನ್ನನ್ನು ಅಪವಿತ್ರಳೆಂದು ಭಾವಿಸಿದೆಯಾ? ನನ್ನನ್ನು ಪುತ್ರಳ ಭಾಗ್ಯಗಳಿಲ್ಲವೆಂದು ತಿಳಿದುಕೊಂಡೆಯಾ? ಅಮ್ಮ ತಾಯಿ, ನಿನ್ನ ಮಗನು ಇನ್ನೆಲ್ಲಿಯ? ನಿನ್ನ ಮಗನು ಆ ಅರ್ಜುನನ ಮೋಸಾಗ್ನಿಗೆ ಸಿಕ್ಕಿ ಭಸ್ಮವಾಗಿದ್ದಾನಲ್ಲ. ಇನ್ನೆಲ್ಲಿಯ ನಿನ್ನ ಪುತ್ರ ಭೀಷ್ಮನು? ಏನು, ನನ್ನ ಪುತ್ರನು ವಿಧಿವಶನಾದನೆ, ನೆರಕ್ಕೊಳಗಿದನೆ? ಅಯ್ಯೋ ವಿಧಿಯೇ, ನನ್ನ ಮಗನಂತೆ ನಿನಗೆ ಅರ್ಜುನ ಮೋಸಗೊಳಕಾದನೆ. ಇನ್ನು 6 ತಿಂಗಳೊಳಗಾಗಿ ನಿನಗೆ ಈ ಮರಣವನ್ನು ವಿಧಿಸಲಿ. ಆಹಾ, ಇನ್ನು ನನ್ನ ಪ್ರತಿಜ್ಞೆಯು ಪ್ರತೀಕಾರವು ನೆರವೇರಿತು.
ಇನ್ನು 6 ತಿಂಗಳೊಳಗಾಗಿ ಆ ಅರ್ಜುನನಿಗೆ ಮರಣವು, ಅವನ ಮಗನಿಂದಲೇ ಅವನ ಮರಣವು. ಇನ್ನು ಅರ್ಜುನನಿಗೆ ಶಾಪವನ್ನು ಕೊಡಿಸಿದ್ದಾಯಿತು. ನಾನು ಪತಿವ್ರತೆಯೇ ಆಗಿದ್ದರೆ, ನಾನು ಶುದ್ಧ ಕ್ಷತ್ರಿಯಳೇ ಆಗಿದ್ದರೆ, ನನ್ನ ಈ ಜ್ವಾಲೆಯಿಂದ ನನ್ನ ಪ್ರತಿಕಾರವು ನೆರವೇರಿ ಅರ್ಜುನನನ್ನು ಸಾಯಿಸುವ ಬಾಣವಾಗಿ ಆಗಲಿ. ನಾನು ಈಗಲೇ ಚಿತಾಗ್ನಿಗೆ ಹೋಗುವೆನು.